ಗದಗರೆದ್ದಿದ ದೇಹಜ್ವಾಲ ಜಯಿಸುತ್ತಿರುವುದು ಲೋಕಕರಾಳ. ದುರ್ಯೋಧನ 99 ಮಂದಿ ಸಹೋದರ ಖಿನ್ನ ಮುಂಡಗಳಿಂದ ಆ ನರಕದಲ್ಲಿ ನಿನಗೆ ನಿರಾದನವನ್ನು ಮಾಡಿಸುವೆ. ನರಕದಲ್ಲಿ ಪಡುವಂತಹ ಚಿತ್ರ ವಿಚಿತ್ರ ಹಿಂಸೆಗಿಂತಲೂ ಹೆಚ್ಚಾಗಿ ಈ ಕುರುಕ್ಷೇತ್ರದಲ್ಲಿ ಈ ಶತ್ರುವಿನಿಂದ ಆಗ ಹಿಂಸೆಯು ಭಯಂಕರ. ತಾಯಿಯ ಕಣ್ಣೀರಿನಿಂದ ತೊಳೆದು ಗುರಿಯಿರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಜಯಿಸುತ್ತಿರುವ ನಿನಗಾಗಿ ಒಬ್ಬರು ನಿಟ್ಟಿಸಿರು ಬಿಡುವವರಿಲ್ಲದಂತೆ ಮಾಡೆ ನಿನಗೆ ನರಕದ ಮಾರ್ಗವನ್ನು ಹಿಡಿಸುವೆ. ನರಕದ ಮಾರ್ಗ ನಡೆಯ ಸಾಮ್ರಾಟ ಸುಯೋಧನ. ಯಾಕೆ ಅಬ್ಬರಿಸಿ ಬಬ್ಬಿರುತ್ತಿರುವೆ? ಅದೇ ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಆ ನಿನ್ನ ಆಗಮನ. ನಾನು ನೋಡಿದ ಕಾರ್ಯವು ಯುಕ್ತವೇ ಶಕುನಿ. ಚಿಂತೆ ಏತಲೆ ಕುರುರಾಜ. ಜಯತ್ರದ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಬರುವರೆಂದು ಆ ದೂತರು ನಿನಗೆ ಸಮಾಚಾರವನ್ನು ನೀಡಲಿಲ್ಲವೇ? ಮಾನವಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯ ಸೂರನು. ತನ್ನೆಲ್ಲ ತೋಳ್ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ ಸುಯೂತ ಕಲ ಉಚಿತವೇ ಶಕುನಿ. ನಾನು ಆ ದಿನ ದ್ವಾರಕೆಗೆ ಹೋದಾಗ ಯುದ್ಧವೋ ಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ತಿರಸ್ಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಗ ಪರಮವೀರೇ. ಅವನ ಮಾತಿಗೆ ಮನ್ನಣೆ ಏಕೆ ಕುರುರಾಜ? ಅವನ ಮಾತಿಗೆ ಮನ್ನಣೆ ಏಕೆ? ಸಹೋದರ ಕ್ರಿಸ್ತರಾಷ್ಟ್ರರಾಜಿರೋನು ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ರಾಜ್ಯ ಶಾಂತ ಸಂಧಾನವನ್ನು ನಡೆಸಿರುವಂತೆ. ಏನು ಕ್ರೈಸ್ತನು ಹಸ್ತಿನಾವತಿಯಲ್ಲಿ ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಣ ಪಾಪವನ್ನು ನಮ್ಮ ಸತ್ಕಾರವನ್ನು ಮಿಸಿ ಆ ಕ್ರಿಸ್ತನು ಯೋಗಿಗೆ ಎಷ್ಟೊಂದು ಅಪಮಾನ. ಅಪಮಾನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತೆ ಆರಿರುವರು. ಈ ದಿನ ಅವನ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ಚಿಂತಿಸಬೇಡ, ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ನಾನು
ಮಾಡುವುದನ್ನಲ್ಲ, ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಸಂತೈಸುವುದು ನನ್ನ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಭಾವ, ಸುಯೋಧನ, ಏನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಸುಯೋಧನ, ಕೃಷ್ಣನು ಇಲ್ಲಿಗೆ ಸಂಧಾನಕ್ಕಾಗಿ ಬಂದವನಲ್ಲ ಸುಯೋಧನ. ಆಗಿ ಒಂದು ವೇಳೆ ಬಂದಿದ್ದರೆ ಈ ಕೌರವೇಶ್ವರ ಈ ಸಾಮ್ರಾಜ್ಯದ ಗತ ವೈಭವವನ್ನ ಬಿಟ್ಟು ಹೋಗಿ ಹೋಗಿ ಆ ಬಡಪಾಯಿ ವಿದುರನ ಮುರುಕುಳು ಜೋಪಡಿಯಲ್ಲೇಕೆ ಆಶ್ರಯ ಪಡುತ್ತಿದ್ದನು? ಇದನ್ನು ಸ್ವಲ್ಪ ಆಲೋಚಿಸಿ ನೋಡು ಕುರುರಾಜ. ನಿನಗೆ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಅವನು ತನ್ನ ವೈರಾಗ್ಯ ಮಾತುಗಳಿಗೆ ಬೆರಳಾಗಿ ಯಾರು ಭಗವಂತನೆಂದು ಅವನನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುತ್ತಾನೆ. ನಿನ್ನ ಸ್ನೇಹಿತರಾದ ಜರಾಸಂಧ, ಶಿಶುಪಾಲ, ಕಂಸ ಇಂಥ ಸ್ನೇಹಿತರನ್ನೇ ಅವನು ಕಾರಣವಿಲ್ಲದೆ ಹತ್ಯೆಗೈದನು ಸುಯೋಧನ. ಅಂಥವನಿಗೆ ಮುನ್ನಡೆ ಏಕೆ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದೇಕೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಸರಿ. ಅದಕ್ಕೊಂದು ಕಾರಣ ಇದೆ ಸುಯೋಧನ. ಏನದು? ಕಾಳ ಸರ್ಪದ ವಿಷದ ಹಲ್ಲನ್ನ ಕಿತ್ತ ಬಳಿಕ ಕೆಲಸ ಮಾಡಬಹುದಲ್ಲವೇ? ಅದೇ ರೀತಿ ಕೃಷ್ಣನಿಗಿಂತ ಅವನ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕ. ಒಂದು ವೇಳೆ ಕೃಷ್ಣನು ಯಾದವ ಸೈನ್ಯ ಸಮೇತ ನಿನ್ನೊಂದಿಗೆ ಬಂದಿದ್ದರೆ ಕೃಷ್ಣ ನಿನ್ನ ಅವಶ್ಯಕತೆ ನನಗಿಲ್ಲ, ನಿನ್ನವ ಯಾದವ ಸೈನ್ಯ ಒಂದೇ ಸಾಕು ಅಂತ ಅವನನ್ನ ಕೇಳಬೇಕಾಗುತ್ತಿತ್ತು. ಆದರೆ ಅರ್ಜುನ ಆ ಸಂಕಷ್ಟದಿಂದ ನಿನ್ನ ಪಾರು ಮಾಡಿಲ್ಲವೇ ಸುಯೋಧನ? ಕೃಷ್ಣನು ನೀನು ಹೇಳಿದಂತೆ ವಂಚಕನಿರಬಹುದು ನಿಜ, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ವಂಚಿಸಬೇಕಾಗುವುದು. ಕೃಷ್ಣನಿಂದ ಪಾಂಡವರನ್ನ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸುಯೋಧನ. ಅವರೆಲ್ಲರೂ ಅವನ ಪರಮಾದರ್ಶಕರ. ಒಂದು ವೇಳೆ ಸಂಧಿಗೆ ಸಮ್ಮತಿಸಿ ನೀನು ಆಶ್ರಯವನ್ನ ಕೊಟ್ಟಿದ್ದೇ ಆದರೆ ವಿನಾಶಕ್ಕೆ ಇಲ್ಲವಯ್ಯ. ಅವರು ಪಗಡ ಯಾಗದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅಸ್ತಿತ್ವವನ್ನು ಕಳೆದುಕೊಂಡರು. ಪುನಃ ಅದರಲ್ಲಿ ಪಡೆಯುವುದರಲ್ಲಿ ಅರ್ಥವೇನಿದೆ ಸುಯೋಧನ? ಅರ್ಥವೇನಿದೆ ಹೇಳು? ಸರಿಯಾಗಿ ಹೇಳಿದ ಸಂಬಳ ರಾಜ. ಯೋಧವೇ ಹೊರತು ಪಾಂಡವರಿಗೆ ಸೂಜಿ ಮನೆಯಷ್ಟು ಬರುವುದಕ್ಕೆ ನಾನು ಬಿಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ತನ್ನ ಕಪಟ ನಾಡು ತಾಡುತ್ತಿರುವ ಆ ಕಳ್ಳ ಕೃಷ್ಣನಿಗೆ ನಾವು ಒಂದು ಪ್ರಾಯಶ್ಚಿತವನ್ನು ಮಾಡಲೇಬೇಕು. ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು ಸುಯೋಧನ. ಏನು ಮಾವ ನಿನ್ನ ಸಲಹೆ? ಸುಯೋಧನ, ಸುಯೋಧನ, ಸಮಯ ಬಂದಾಗ ನಾನೇ ಹೇಳುವೆ. ನಡೆ ಸುಯೋಧನ, ಮಾವ ನಿನ್ನ ಸಲಹೆ ಹೊರತು ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ.
ಖ್ಯಾತ ದ್ರೋಣ ಅಶ್ವತ್ಥಾಮರು ಕಲ್ಲ ಸಕುನಿ ಸೈನ್ಯವಾದಿ ಸಮರು ವೀರರು ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಕಲ್ಲ ಸಕುನಿ ಸೈನ್ಯವಾದಿ ಸಮರ ವೀರರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಂದ ಯುದ್ಧ ಕ್ಷೇತ್ರ ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನ ಪಾರ್ಥನ ಶಿರ ಹೊರಿಸುವ ವೀರ ಕರ್ಣನ ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನ ಪಾರ್ಥನ ಶಿರ ಹೊರಿಸುವ ವೀರ ಕರ್ಣನ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರು ಇದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ನಡೆ ಸುಯೋಧನ ನಡೆ ನಡೆ ಸುಯೋಧನ ನಡೆ ಮುರಿಸುವೆನು ನಿನ್ನ ತೊಡೆ ದುರ್ಯೋಧನ ಗಜಕನು ಕುರಿಯನ್ನ ಕೊಬ್ಬಿಸಿ ಕೊಲ್ಲುವನ ನಾನು ನಿನ್ನನ್ನು ಉಬ್ಬಿಸಿ ಕೊಲ್ಲುವೆ ದುರ್ಯೋಧನ ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡಗೆದರೆ ಮುಂಡೆಯಾಗುವಳು ಅಂದೇ ಈ ಶಕುನಿಗೆ ಶಾಂತಿ ವಿಶ್ರಾಂತಿ ನಾನೆಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು ಅಂದೇ ಕಾಗೆಗೂಡಾಯಿತು ಮಾರಿ ಹೊತ್ತ ಮಸಣಲಾಯಿತು ಯಾವ ದುರಾಂಕಾರದ ಅಧಿಕಾರದಿಂದ ಮೆರೆಯುತ್ತಿರುವ ಆ ನಿನ್ನ ಅಧಿಕಾರಕ್ಕೆ ನನ್ನ ಧಿಕ್ಕಾರವಿರಲಿ ಅಧಿಕಾರ ಬಲದಿಂದ ಕೊಟ್ಟು ನನಗೆ ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಈಗ ನಾನು ನೋಡುವೆ ಕೇಳಿ ನಾನು ನೋಡುವೆ ಅತಿಯಾದ ಆಸೆಯಿದೆ ನಿನ್ನ ಮನದಲ್ಲೇ ಅತಿಯಾದ ಆಸೆಯಿದೆ ನಿನ್ನ ಮನದಲ್ಲೇ ನಿನ್ನ ಪದ ಮಾಡ ನನ್ನ ಮನದಲ್ಲಿ ನನ್ನ ಮನದಲ್ಲಿ ಇದು ನನ್ನದ ತಪ್ಪು ಇಲ್ಲ ನಿನ್ನದ ತಪ್ಪು ಇದು ನನ್ನದ ತಪ್ಪು ಇಲ್ಲ ನಿನ್ನದ ತಪ್ಪು ನಮ್ಮಿಬ್ಬರನ್ನ ಸೃಷ್ಟಿಸಿದ ನಮ್ಮನ ತಪ್ಪ ಅಧಿಕಾರ ಅಭಿಮನಿಗೆ ಬಲಿಯ ಕೊಟ್ಟು ನಾನು ಈಗ ನಾನು ನೋಡುವೆ ನಾನು ನೋಡುವೆ ಕ್ರೂರತನಗೆ ನಿಲ್ಲುವನೋ ವೀರಪಾಟನ ಕ್ರೂರತನಗೆ ನಿಲ್ಲುವನೋ ವೀರಪಾಟನ ಅನ್ಯಾಯವಾಗಿ ಪ್ರಾಣ ಬಿಟ್ಟ ದೂತಕರ್ಣನ ಪಾಪ ಸಿರಿದಕ್ಕೆ ನಿಲ್ಲುವನೋ ಭೀಮಸೇನನ ಸಿರಿದಕ್ಕೆ ನಿಲ್ಲುವನೋ ಭೀಮಸೇನನ ನನ್ನ ಕಡೆಯಿಂದ ನಿನ್ನ ತೊಳೆ ಕೊಚ್ಚಿಕೊಳ್ಳುವನು ಇಲ್ಲ ಕುಟ್ಟಿಕೊಳ್ಳುವನು ಇದು ಇಲ್ಲ ನಿನ್ನದ ತಪ್ಪು ಇದು ನನ್ನದ ತಪ್ಪು ಇಲ್ಲ ನಿನ್ನದ ತಪ್ಪು ನಮ್ಮಿಬ್ಬರನ್ನ ರಾಮನ ತಪ್ಪು ಅಧಿಕಾರ ಬರದಿಂದ ಬಲಿಯ ಕೊಟ್ಟು ನಾನು ಇರಲಿ ನಾನೀಗಲೇ ಶ್ರೀಕೃಷ್ಣನ ಬಳಿಗೆ ಹೋಗಿ ನಡೆದ ಸತ್ಯ ಸಂಗತಿಗಳನ್ನು ಹೇಳಿ ಆ ಕೃಷ್ಣನ ತಂತ್ರ ಈ ಶಕುನಿಯ ಕುತಂತ್ರ ಸತ್ಯಶೀಲವಾದ ಪಾಂಡವರಿಗೆ ಸ್ವತಂತ್ರ ಇಷ್ಟು ಕೆಲಸವನ್ನು ಮಾಡಲೇಬೇಕು ಮಾಡಿ ಮುಗಿಸಲೇಬೇಕು
ವಾಸುದೇವಾ ವಾಸುದೇವಾ ವಾಸುದೇವ ಸುತನೆ ಏ ಮುಕುಂದ ವಾಸುದೇವ ಸುತನೆ ಏ ಮುಕುಂದ ನಿಮ್ಮ ನಾಮವ ನೆನೆಯುವುದೇ ಮನಕಾನಂದ ವಾಸುದೇವ ಸುತನೆ ವಾಸುದೇವ ಸುತನೆ ಹೇ ಮುಕುಂದ ದೇವಕಿ ಸುಖನೆ ವಿಷ್ಣು ವಿನಾಯಕ ಅಖಿಲಾಂಡೇಶ್ವರ ಆನಂದ ರೂಪವೇ ದಾಸ ದಾಸರಲ್ಲಿ ಕೂಡಿ ಪದ ಅದೇ ವಾಸುದೇವ ಸುತನೆ ಹೇ ಮುಕುಂದ ನಿಮ್ಮ ನಾಮವ ನೆನೆಯುವುದೇ ಮನಕಾನಂದ ವಾಸು ನರಸಿಂಹ ಉದಾರಿಣಿ ಮುರಾರಿ ಮಾಧವ ನಾರಾಯಣ ನರಸಿಂಹ ಉದಾರಿಣಿ ಮುರಾರಿ ಮಾಧವನೇ ಪ್ರಾರ್ಥನಾಗಮ ಮೊರೆ ಕೇಳಿದಾಕ್ಷಣ ಹವೆ ಬೈದವನೇ ಪಾಠ ಸಹೋದರ ಭಾವ ಕಂಸದ ವಿನಾಶವ ಕವಿದವನೇ ನಾಶವ ಕವಿದವನೇ ಶಿಶುಪಾಲವರ ನಿರ್ವಾಣತೆ ಹವಯ ಬೈದವನೇ ವಾಸುದೇವ ಸುತನೆ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ ಸಕಲ ಲೋಕಗಳನ್ನು ನಿಮ್ಮಲ್ಲೇ ಅಡಿಟ್ಟುಕೊಂಡು ನಿಮ್ಮ ಅನುರೂಪಿಯಾದ ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ಎಂದಿಗೆ ತೀರಿ ಕರ್ಮ ಪುರುಷನು ನನ್ನ ತಲೆಯ ಮೇಲೆ ಅಬೇಕ ಹಸ್ತಕ ಮೇಲೆ ಇರಿಸುವನು ಯಾವ ಮಂಗಳ ಸ್ವರೂಪವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರೋದು ಅಂತ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ದೂತನಾಗಿ ಬರೆದಿರುವಂತೆ ಆ ಕೌರವೇಶ್ವರವರೆಗೆ ಬರುವಾಗ ಪರಮಾತ್ಮನು ನಮ್ಮನ್ನ ಜ್ಞಾಪಿಸಿಕೊಳ್ಳುಂಟೆ ನಿಮ್ಮ ಪಡೆದ ಅಣಿರೂಪಿಯಾದ ನಾನು ಈ ಕ್ಷೀರಪಾನದಿಂದಲೇ ಪಾವನವಾಗಲಿದೇವ
ಭಕ್ತರ ಮೊರೆಯಾಲಿಸು ಮೊರೆ ಕೇಳಿ ನೀ ಬಾರೆಯ ನನ್ನ 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 ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ದೇವ ಕುಶಲವೇ? ಪರಮಾತ್ಮ ಈ ಪೀಠದ ಮೇಲೆ ದಯ ತೋರಿ ನಿಮ್ಮ ಪಾದಧೂಳಿನಿಂದ ಕುಟೀರವು ಪಾವನವಾಯಿತು. ಜಗದ ಜೀವನದಾತರು ನೀವು ಆಡಿಸಿ ಕುಣಿಸಿ ಮಾಯಯ ಕವಿಸಿ ಆಡಿಸಿ ಕುಣಿಸಿ ಮಾಯಯ ಕಳುಹಿಸಿ ಮನವಿಡಿಯುವ ಮೋನ ಸ್ವರೂಪ ಜಗದ ನಿಗಮಗಳು ನಿರ್ಮಲಾತ್ಮಕ ನಿಮ್ಮ ನಿಗಮಗಳು ಚರಣೆ ನಿರ್ಮಲಾತ್ಮಕ ನಿಮ್ಮ ಬಲ್ಲವರಿಲ್ಲ ಜೀವನದಾಗಳಲ್ಲಿ ಪವನೆಗೆ ಸಿಲುಕಿದ ಜ್ಞಾನಿಯ ಮನುಜನ ಪವನೆಗೆ ಸಿಲುಕಿದ ಜ್ಞಾನಿಯ ಮನುಜನ ಬಗರುಗ ವೈರ್ಯ ನೀ ಬರೆ ಪಾಲಿಪೆ ಬಗರುಗ ವೈರ್ಯ ನೀ ಬರೆ ಪಾಲಿಪೆ ಜಗದ ಜೀವನದಾತರು ನೀವು ಆಡಿಸಿ ಕುಣಿಸಿ ಮಾಯೆಯ ತೊಡಿಸಿ ಮನವಿರುವ ಮೋಹನ ಸ್ವರೂಪ ಹೆದರ ಭಗವಂತ ನಾನು ಮಾರ್ಗಾಯಸದಿಂದ ಬಹಳ ಬಳಗೆ ಬಂದಿರುವನು. ನನಗೆ ಏನಾದರೂ ಆಹಾರವನ್ನು ಕೊಡುವಿದುರ? ಭಗವಂತ ಸಕಲ ಲೋಕಗಳನ್ನು ಅಡ್ಬಿಟ್ಟುಕೊಂಡು ಏನೇನು ಕೊಡಲಿ ನಿಮ್ಮ ಬದುಕಲ್ಲಿ ಇಟ್ಟುಕೊಂಡು ಏನೇನು ಹೆದರ ಕೊಡಬಲ್ಲ ನಾನು ಕಾರ್ಯನಿಮಿತ್ತವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ಮಾರ್ಗಾಯಸದಿಂದ ನಾನು ಬಹಳ ಬಂದಿರುವುದು. ನನಗೆ ಏನಾದರೂ ಆಹಾರವನ್ನು ಕೊಡುವಿದುರ? ಗೋಮಾತೆ ಸ್ಥಿರವಲ್ಲನೆ ನೇನು ಇಲ್ಲವಲ್ಲ ದೇವ. ನಾನೇನು ಕಾರ್ಯನಿಮಿತ್ತವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಸವು ಅಡ್ಡಲಾಗಿ ಬಂದು ನನ್ನನ್ನು ಸೆಳೆದುಕೊಂಡು ಬಂದಿತು ವಿದುರ. ನೀನೇನು ಸಾಮಾನ್ಯನೇ? ಪಾಶರಿ ಚಿತ್ತವನೊಲಿಗಿದೆ ವಾಸುದೇವ ಭಕ್ತಿಯ ಪಾಶರಿ ಚಿತ್ತವನೊಲಿಗಿದೆ
ಹೋದರು ಮನ ಈ ತಲೆ ಬರುವುದು ಭಗವಂತ ಶತವಾದರು ಮನ ಈ ತಲೆ ಬರುವುದು ಸತ್ತನಂದೆನಿಸಿದ ಮಾತ ಸುಯೋಧನ ಸತ್ತನಂದೆನಿಸಿದ ಮಾತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ವಾಸುದೇವ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಬಿಡುರ ಬಿದುರ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಜಿಸಿ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯ ನಾನರಿಯನೆ ಎಲ್ಲಿ ನಾನು ಬಹಳ ಬಳಲಿ ಬಂದಿರೋನು ನನಗೆ ಏನಾದರೂ ಆಹಾರವನ್ನು ಕೊಡುವಿದರ ಪರಮಾತ್ಮ ವಾಸುದೇವ ದೇಹ ನಿಮ್ಮವಾಗ ಆಗಿರುವಾಗ ಏನೇನು ಕೊಡಲಿ ಬನ್ನಿ ಏನು ಕ್ಷೀರವೇ ನಿನ್ನಲ್ಲಿರುವ ಕ್ಷೀರ ಏನು ಕ್ಷೀರವೇ ಅದಕ್ಕಿಂತ ಮಿಗಿಲಾದ ಆಹಾರವೇನಿದೆ ವಿದುರ ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿ ಸಾರದ ಸವಿಯು ಈಗಲೂ ಸವಿದಂತಿರುವುದು ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಸಬರಿಯು ಭಕ್ತಿಯಿಂದ ಕಚ್ಚಿ ಆರಿಸಿಟ್ಟಿದ ಹಣ್ಣಿನ ಸವಿರುಚಿಯು ಈಗಲೂ ಸವಿದಂತಿರುವುದು ನಿನ್ನಲ್ಲಿರುವ ಕ್ಷೀರ ಅವೆರಡಕ್ಕಿಂತಲೂ ಮಿಗಿಲಾದುದಲ್ಲವೇ ಎಲ್ಲಿ ಆ ಕ್ಷೀರವನ್ನೇ ಕೊಡುವಿದುರ ದೇವ ದೇವ ಏನನ್ನು ಹೇಳಲಿ ದೇವ ಈಗಿದ್ದ ಕ್ಷೀರವನ್ನು ನಿಮಗೆ ಅರ್ಪಿಸಿ ನಾನೇ ಪ್ರಸಾದ ರೂಪದಲ್ಲಿ ಸೇರಿಸಿ ಬಿಟ್ಟನಲ್ಲ ದೇವ ಏನು ನನಗರ್ಪಿಸಿದೆಯಾ ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ ಎಲ್ಲಿ ಆ ಪಾತ್ರೆಯನ್ನು ಕೊಡು ಪರಮಾತ್ಮ ಸ್ವೀಕರಿಸು ದೇವ ನೋಡಿದೆಯಾ ವಿದುರ ಪಾತ್ರೆಯ ತಳಭಾಗದಲ್ಲಿ ಹಾಲಿದ್ದರು ಹಾಲಿಲ್ಲ ಎಂದು ಹೇಳುವೆಲ್ಲ ಎಂಥ ಸುಳ್ಳುಗಾರನೆಯಾ ನೀನು ವಾಸುದೇವ ನಿಮ್ಮ ತುಲಿ ನಾಲಿಗೆ ಎಷ್ಟು ನೆನೆಯುವಂತಿಲ್ಲ ದೇವ ಏಕೆ ನೆನೆಯುವುದಿಲ್ಲ ಈಗ ನೋಡು ವಿದುರ ನಿನ್ನ ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಹಾಲಿಲ್ಲವೆಂದು ಹೇಳುತ್ತಿರುವೆಲ್ಲ ಭಗವಂತ ಅರ್ಥ ನೋಡು ಪರಮಾತ್ಮ ತಂದೇನಾದನು ದೇವ ತಂದೇನಾದನು ಸಾಗರಾಶಯನ ಸಾಗರಾಶಯನ ಮುರಳೀಧರ ಕರುಣಾಕಲ ಪಾಲಿಸು ಶ್ರೀಧರ ಕರುಣಾಕಲ ಕರುಣಾಕಲ ಪಾಲಿಸು ವಾಮನ ರೂಪದ ಬಲಿಹರ ನಿಮ್ಮ ನಾಮಾಮೃತವೇ ಬಲು ಅಮರ ವಾಮನ ರೂಪದ ಬಲಿಹರ ನಿಮ್ಮ ನಾಮಾಮೃತವೇ ಬಲು ಅಮರ ವಾಮನ ನೊರುಣೆ ಕರುಣೆಯ ತೋರೆ ತಾಮ್ರಸ ನೀಗಿದ ದಾಮೋದಯ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕಲ ಪಾಲಿಸು ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕಲ
ಶಿರಸೇನಾದ ನೀವು ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತವಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತಕಂದ ಹಿರಿದನ್ನು ಪಾಲಿಸಿದೆ ದೇವ. ನೀನು ಮಹಿಮೆಯನ್ನು ಎಷ್ಟು ಕೊಂಡಾಡಲಿ ದೇವ. ವಿದುರ, ನಾನೀಗ ನನ್ನ ಸೋದರತ್ತಿಯಾದ ಕುಂತಿದೇವಿಯೊಡನೆ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಭಾವಿದುರ. ಅಲ್ಲಿ ಒಂದು ವಿಚಿತ್ರ ಸಂಗತಿ ನಡೆಯುವುದು, ಅದನ್ನು ನೀನು ನೋಡುವೆಯಂತೆ. ಬರುವಾಗ ನಿನ್ನ ಧನಸನ್ನು ತೆಗೆದುಕೊಂಡು ಭಾವಿದುರ. ಆಗಬಹುದು ಪರಮಾತ್ಮ. ಸಭಾಂಗಣದಲ್ಲಿ ಸುಶೋಭಿತ ಮಣಿಮುಕುಟದಂತೆ ಗಂಗಾ ಮಾತೆಯನ್ನು ವಿಭಾಗ ಮಾಡಿದ ತಾತ ಭೀಷ್ಮ ಮಹಾಶಯರಿಗೆ ಓಂ ನಮಃ. ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ವಿದಾಸಿಯಲ್ ಮಮತೆ ಮಂದಾರ ಚೇಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಧಮನಿಗಳಲ್ಲಿ ಒಂದೇ ರಕ್ತವನ್ನು ಹಂಚಿಕೊಂಡು ಸದಾ ಭೀಮನ ರಕ್ತವನ್ನು ಕುಡಿಯಲು ಕಾತುರದಿಂದ ಕಾಯುತ್ತಿರುವ ನನ್ನ ಪ್ರಿಯ ಸಹೋದರ ಶಾಸನ ಎದುರಾಳಿಗಳನ್ನು ಕ್ಷಣಮಾತ್ರದಲ್ಲಿ ಸೆರೆ ಬಿಡಬಲ್ಲ ನನ್ನ ಭಾವನಾದ ಸಿಂಧೂ ರಾಜ ಕೆಚ್ಚೆದೆಯ ಕಟ್ಟಾಳು ಅಪೂರ್ವ ಬಿಲ್ಲಾಳು ಏ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣಮಿತ್ರ ಅಂಧೋಧಿಪತಿ ಸರಿಯಾದ ಸಮಯಕ್ಕೆ ಸೂಕ್ತ ಸಲಹೆಯನ್ನೇ ನೀಡುವ ನನ್ನ ಸೋದರ ಮಾವ ಶಕುನಿ. ಇಂಥ ರಾಜರತ್ನಗಳು ನಮ್ಮ ರಾಜಾಸ್ಥಾನದಲ್ಲಿರುವಾಗ ಏ ದುರ್ಯೋಧನಲ್ಲವೇ ಭಾಗ್ಯಶಾಲಿ. ಹೊರಗಲಾಂಚನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಸಹೋದರ. ಹೊರಗಲಾಂಚನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಭ ವಿನಯ ಕಾರ್ತ ಸರ ಸಂಪನ್ನ ಕೀರ್ತಿ ಮಣಿಮುಕುಟ ಮರ್ದನಗೆ ದುರೋಧರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿವೆ
ಕರ್ಣ, ದುರ್ಯೋಧನ, ಮಾವ ಶಕುನಿ, ಪಿತಾಮಹರೇ, ಸಾಟು ಇರುವರೆ ಹೊರಗೆ ಸರಿ, ಸಾಟು ಇರುವರಪ್ಪೆ, ಸಾಟು ಇರುವರೆ ಹೊರಗೆ ಸರಿ, ಸಾಟು ಇರುವರಪ್ಪೆ, ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿಯೇ ಕೈಕದರೆ ಎನಿಸಿಬೋದು, ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿಯೇ ಕೈಕದರೆ ಎನಿಸಿಬೋದು, ಸಾಟು ಇರುವರೆ ಹೊರಗೆ ಸರಿ, ಸಾಟು ಇರುವರಪ್ಪೆ, ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದು ರಣಗಳು ನಿಪುಗಳ ವಧಿಸದೆ ಬಿಡು, ಭೀಷ್ಮ ಗುರುದ್ರೋಣಾದಿಗಳಿರಲು ಸೌರ್ಯದು ರಣಗಳು ನಿಪುಗಳ ವಧಿಸದೆ ಬಿಡುವೆ, ಮಾವಶಕುನಿ ಸಲಹೆಯಿಂದ ಬಿಡುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ, ಮಾವಶಕುನಿ ಸಲಹೆಯಿಂದ ಬಿಡುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ, ಶಾಸನ ಅವರನ್ನು ವಧಿಸದಿರುವನೆ, ಶಾಸನ ಅವರನ್ನು ವಧಿಸದಿರುವನೆ, ಹೇಗಿರುವಲ್ಲಿ ಸಾಟು ಇರುವರೆಗೆ ಹೊರಗೆ ಸರಿ, ಸಾಟು ಇರುವರೆಗೆ, ಸಾಟು ಇರುವರೆಗೆ ಹೊರಗೆ ಸರಿ, ಸಾಟು ಇರುವರೆಗೆ, ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿಯೇ ಕೈಕದರೆ ಎನಿಸಿಬೋದು, ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿಯೇ ಕೈಕದರೆ ಎನಿಸಿಬೋದು, ಸಾಟು ಇರುವರೆಗೆ ಹೊರಗೆ ಸರಿ, ಸಾಟು ಇರುವರೆಗೆ, ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಹೇಳಿ ಪಾಂಡವರು ನಾಚಿಕೆ ಇಲ್ಲದೆ ನಮ್ಮಿಂದ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರ್ಧ ರಾಜ್ಯವನ್ನು ಅರಣ್ಯದಲ್ಲಿ ಅನಾಗರಿಕರಂತೆ ಅಲೆದಾಡುತ್ತಿರುವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಮಿತಿ ಮೀರಿರುವುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ ದುರ್ಯೋಧನ? ತಾತ, ಯೋಧವೇ ನನ್ನ ಬಳಿ 11 ಅಕ್ಷಣ್ಯ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ಮುಂಚಾಗಿ ಹೋಗುವರು. ತಾತ, ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗನವಾದ ಕರ್ಣವಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವರಲ್ಲಿ ಅವರ ಕಂಡೆದರಲ್ಲ ಬೆಳೆದ ನಮಗೆ ಏಕ ವಿಚಾರ. ದುರ್ಯೋಧನ, ಪುರುಷೋತ್ತಮರು ಬಂದಿರುವರು. ಏನು ಪುರುಷೋತ್ತಮನೇ ಬರಲಿ. ರಾಜಾಧಿರಾಜ, ರಾಜ ಶ್ರೇಷ್ಠ ನಾನಿಲ್ಲಿರುವಾಗ ಆ ಗೊಲ್ಲನು ಪುರುಷೋತ್ತಮನ ಬಾಂಧವನ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಓ ದುರ್ಯೋಧನ, ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ರಾಜಾದಿರಾಜ, ರಾಜ ಮಾರ್ತಾಂಡ ತೇಜ, ಚಂದ್ರ ಕುಲದ ಹರಸ, ಪುರುಷ ದುರ್ಯೋಧನ ಮಹಾರಾಜ್ ಕಿ ಜೈ, ದುರ್ಯೋಧನ ಮಹಾರಾಜ್ ಕಿ ಜೈ, ದುರ್ಯೋಧನ ಮಹಾರಾಜ್ ಕಿ ಜೈ. ಯಾರು ಮಾತನಾಡುತ್ತಿರುವುದು? ಓಹೋ, ದಾಸಿ ಪುತ್ರ ವಿದುರ. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ
ಭಾರತ ರಾಜ್ಯ ಬರಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ದುರ್ಯೋಧನ ಬಲವಂತ ನಿಮಗೆ ನ್ಯಾಯವೋ ಅಧೀನರೋ? ಇದು ರಸದ ರವಿ ದುಡುಕಿ ಮೊದಲದಿರಲು ಇದು ರಸದ ರವಿ ಇದು ಮೊದಲದಿರಲು ಇದು ರಸದ ರವಿ ದುಡುಕಿ ಮೊದಲದಿರಲು ಇದು ರಸದ ರವಿ ನನ್ನ ರಸದ ಎಳದಂತೆ ಚರಿದು ಕೌರವರ ಇದು ರಸದ ಎಳದಂತೆ ಚರಿದು ಕೌರವ ದುಡಿದ ಯಾದನ ಹಿಡಿದು ಕಲ್ಲನೆ ಕಗ್ಗಗಳು ಕಲ್ಲನೆ ಕಗ್ಗಲು ಮೊದಲದಿರಲ್ಲ ಇದರ ಸಬರದಿ ದುಡುಕಿ ಮೊದಲದಿರಲ್ಲ ಇದರ ಸಬರದಿ ಇದು ತಪ್ಪಲಿಯ ಮಗನೆಯನ್ನು ಪರದೇಸಿ ತಪ್ಪಲಿಯ ಗರ್ಭವನ್ನು ಛೇದಿಸುವ ತರದೆ ಇದು ತಪ್ಪಲಿಯ ಮಗನೆಯನ್ನು ಪರದೇಸಿ ತಪ್ಪಲಿಯ ಗರ್ಭವನ್ನು ಛೇದಿಸುವ ತರದೆ ಕರುವೈರಿ ಪಾಂಡವರ ಪರವಹಿಸಿ ಚಲದಂತ ಮಲ್ಲ ಕುರುದೊರೆಯ ಧಿಕ್ಕರಿಸು ಕರುವೈರಿ ಪಾಂಡವರ ಪರವಹಿಸಿ ಚಲದಂತ ಮಲ್ಲ ಕುರುದೊರೆಯ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ ಹೊಗರದಿರಲ್ಲ ಇದು ರಸದರದಿ ದುಡುಕಿ ಹೊಗರದಿರಲ್ಲ ಇದು ರಸದರದೆ ಸಭೆಯವನಿಂತು ಚರಿದು ಈ ಕೌರವನ ಎಲ್ಲದ ಸಭೆಯವನಿಂತು ಚರಿದು ಈ ಕೌರವ ನುಡಿದಯಾದರಿದು ಕೊಲ್ಲನೆ ಕಗ್ಗದಲು ನುಡಿದಯಾದರಿದು ಕೊಲ್ಲನೆ ಕಗ್ಗದಲು ಹೊರದಿರಲು ಇದು ರಸದರದಿ ದುಡುಕಿ ಹೊರದಿರಲು ಇದು ರಸದರದೆ ಇದು ಅದರದಿರಲಾಗುವುದು ರಸದರದೆ ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದೋಷಿ ಪುತ್ರ ನೀತಿ ವಚನಗಳು ಅನವಶ್ಯಕ. ಸಾಗರ ದುಶ್ಯಾಸನ ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದರೆ ರಾಜಸ್ಥಾನ ಎಂಬ ಮರ್ಯಾದೆ ಇಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ಎದುರನ್ನು ಕೂಡಲೇ ಸಭೆಯಿಂದ ಹೊರಡಿಸು. ನಮ್ಮ ಅಣ್ಣನ ಆಸ್ತಿಯಾಗಿ ಈ ಪುರ ಸಭೆ ಬಿಟ್ಟು ಓಡಿ ಹೋಗಿದ್ದೀರ. ಬಿಡಪ್ಪ, ದುರ್ಯೋಧನ ನನ್ನ ಸಭೆಯನ್ನು ಬಿಟ್ಟು ಹೋಗೋದು. ದುರ್ಯೋಧನ ಸಭೆಯಿಂದ ಓಡಿಸೋ ನಿನ್ನ ಸಾಮರ್ಥ್ಯ ಉಂಟೈತೆ ಹೊರಬೇಕೆ ನಿನ್ನ ನಾಲಿಗೆ ಸಿಳಿ ಹೋಗಬಾರದೆ. ನಿನ್ನನ್ನು ಈ ಬಿಲ್ಲನ್ನು ಮುರಿದು ಬಿಸಾಡ್ಬಿಡುವೇನು. ಪ್ರಮೋದವಾಯಿತು. ದುರ್ಯೋಧನ ಪೂಜ್ಯರಾದ ವಿದುರನನ್ನು ಅಪಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಕಾರಣ ಈತನ ದೊಡ್ಡ ಬೆದರಿಕೆಗೆ ನೀನು ಹೆದರುವುದೇ?
ಪಾರ್ತನ ಶಿರವಂ ಕಡಿದ ಧರಣಿಗುರುಳುತ್ತೆ ಶಪಥವನಾಂತೋ ನಿನಗೆ ಸಮಾನರೇ ಕರ್ಣ ಕರ್ಣ ಸ್ವರನ ಕುವರನಂ ಮೆಚ್ಚಿಸಿ ವಾತಚಾಂಪವನಾಂತೋ ನಿನಗೆ ಸಮಾನರೇ ಕರ್ಣ ಕಾರಣ ಹೇಳಿದ್ರನು ಎಂದು ತಾನೇ ಬಿಲ್ಲನಿಡಿದು ಯುದ್ಧ ಮಾಡಿರುವನು ಆತನ ಬಿಲ್ಲಿನಿಂದಾಗುವ ಪ್ರಯೋಜನವಾದರೂ ಏನು ಈಗ ಎಲ್ಲರೂ ಕೇಳಿರಿ ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಮರ್ಯಾದೆ ಮಾಡಿದ್ದಾದರೂ ಅವರನ್ನು ಕೂಡ ಸಭೆಯಿಂದ ಹೊರಡಿಸಲಾಗುವುದು. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದು? ಎಲ್ಲಿ ಅದನ್ನು ಕೊಡು. ಆ ಗೊಲ್ಲನು ಬಂದಾಗ ನಾನು ಇದನ್ನೇ ಎದುರು ನೋಡುತ್ತಿರುವೆನು. ಎಷ್ಟು ದುರಂಕಾರದಿಂದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸುತ್ತಿರುವಾಗ ತಾನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಎಲೆ ಯೋಗಮಾಯಿ, ಜಾಗೃತಳಾಗು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸು. ಚಕ್ರವರ್ತಿ, ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸುವುದರಿಂದ ಹೆಮ್ಮೆ ಪಡಬೇಡ. ಹಾಗೆ ಒಂದು ವೇಳೆ ನಮಸ್ಕರಿಸಿದ್ದಾದರೆ ಅದು ಈ ಭೂತಾಯಿ ಎಂದು ತಿಳಿ ಕೃಷ್ಣ, ನಿನಗಲ್ಲ. ಬಂದದ್ದು ಬಂದಾಯಿತು. ಆಗಬಹುದು. ಮಾಯಿಂದ ನಮಸ್ಕರಿಸಿ ನಾನೊಂದು ತಿಳಿಯೋದು ಕೃಷ್ಣ. ಸಿಂಹೋದನ ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುತ್ತೆ. ಸಹೋದರ ದುಶ್ಯಾಸನ, ರಾಜನರ್ತಕಿಯನ್ನು ಬರಮಾಡು. ಬಂದಿರುವರು ಭೂಪರಾಜೇಶ್ವರ ಕರುಣಾಳು ಭೂಪರಾಜೇಶ್ವರ ಗುರುವಂಶೆ ಕುಲ ತಿಲಕ ಮಕುಟೇಶ್ವರ ಧೀರ ಗುರುವಂಶೆ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಭೂಪರಾಜೇಶ್ವರ ಭಯಂಕರಂ ರೂಪ ಮನೋಹರಂ ಅಪ ವಿಜಯ ಪಲ್ಲ ಕರ್ಣನ ಪರಮಾಪ
ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮ ರೇಪು ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮ ಸೋದರ ಮಾವನ ಹಿತದಿ ಚತುರಾಗ ಧಾರಿದೇಯ ಪ್ರೇಮದ ಭುವನ ಸೋದರ ಮಾವನ ಹಿತದಿ ಚತುರ ನಿಮ್ಮ ಸೋದರ ಮಾವನ ಹಿತದಿ ಚತುರಾಗ ಧಾರಿದೇಯ ಪ್ರೇಮದ ಭುವನ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಭೂ ರಾಜೇಶ್ವರ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಗುರುಭೂ ರಾಜೇಶ್ವರ ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನ ಆದರಿ ಜಗದ ಜನರ ಮರುಳುಗಳಿಪ ಕೃಷ್ಣ ನಿನಗೆ ನರ್ತಕಿಯರ ನಮನಗಳು ಕೃಷ್ಣ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಕರ ಸ್ಪರ್ಶಿಸಿ ಕೃಷ್ಣ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಕರ ಸ್ಪರ್ಶಿಸಿ ಕೃಷ್ಣ ಕರ ಸ್ಪರ್ಶಿಸಿ ನಮನಗಳು ಕೃಷ್ಣ ಕೃಷ್ಣ ಮತ್ತೊಮ್ಮೆ ಹೇಳಿ ಸೂಲ ಚಲಿಸಿಬಿಟ್ಟರು ಎಚ್ಚರಿಕೆ ಮಹಾಪ್ರಭು ಕೃಷ್ಣನಿಗಿವನು ಕಡುವೈರಿ ಅಲ್ಲ ನಮ್ಮ ಹಸ್ತಿನಪುರ ದೊಡೆಯಾಗದ ದಾರಿ ಇವನಿಗೆ ಸರಿಸಾಟಿ ಯಾರಿಗರು ಅಲ್ಲವೇ ಶಕುನಿ ಮಾವ
ಇವನಿಗೆ ಸರಿಸಾಟಿ ಅಲ್ಲವೇ ಶಕುನಿ ಮಾವ ಇವನಿಗೆ ಸರಿಸಾಟಿ ಯಾರಿಗರು ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರು ಕರುಣಾಳು ಗುರುಭೂಪರಾಜೇಶ್ವರಾಳು ವಂಶಕುಲ ತಿಲಕ ಮಗುಟೇಶ್ವರಾಧಿ ಕರುಣಾಳು ಗುರುಭೂಪರಾಜೇಶ್ವರ ಕರುಣಾಳು ಗುರುಭೂಪರಾಜೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ರಾಜೇಶ್ವರ ಯಾರಲ್ಲಿ ಏನಪ್ಪಣೆ ರಾಜ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟುಕೊಳ್ಳಿ. ಆಗಬಹುದು ಮಹಾಪ್ರಭು. ನರ್ತಕಿಯರೇ 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 ಮಹಾಪ್ರಭುಗಳು ಬಹುಮಾನ ಕೊಡುತ್ತಾರೆ ಬೆಳಿಗ್ಗೆಗೆ. ಮುರಾರಿಯು ಬಂದ ಮುಖ್ಯ ಉದ್ದೇಶ ಏನೆಂಬುದನ್ನು ಈ ಸಭೆಯಲ್ಲಿ ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ಭರತ ಭೂಮಿಯನ್ನು ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವರು ಪ್ರಜ್ಞನಾದ ನಿಮ್ಮೆಲ್ಲರ ಕರ್ತವ್ಯ. ಬಿಡು ಬಂತ ಏಕಕ್ಕೆ ಅನುದರುಣೆ ಬಿಡು ಬಂತ ಕರೆಯಲು ವೈರ್ಯ ಸಾಧಿಸದಿರು ಜನ ಕರೆಯಲು ವೈರ್ಯ ಸಾಧಿಸದಿರು ಜನ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾ ಸದಸ್ಯರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರ್ಮಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುತ್ತಾರೆಂದು ನಾನು ನಂಬುತ್ತೇನೆ. ಶಾಂತಿ, ಸಂಧಾನ, ಸುಸಮಯಗಳನ್ನು ವ್ಯರ್ಥಗಳಿಸಿದರೆ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವಿಭಜನೆಯಿಂದ ರಾಜ್ಯಭಾರವನ್ನು ಮಾಡು. ಇದೇ ನನ್ನ ಅಭಿಮತ. ಪರಿಭ್ರಮೆಯಿಂದಲೇ ಕೆಡದಿರೋ ಮನುಜ ಪರವಸ್ತುವ ಮರೆತು ಪರಿಭ್ರಮೆಯಿಂದಲೇ ಕೆಡದಿರೋ ಮನುಜ ಪರವಸ್ತುವ ಮರೆತು ತರಳವ ಸುದಿಸೋ ದೊರೆ ಪಾಂಡವರ ತರಳವ ಸುದಿಸೋ ದೊರೆ ಪಾಂಡವರ ಕೊನೆಯಲ್ಲಿ ಓರ್ವನೆ ಬೇಡ ದುರ್ಯೋಧನ
ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದರ್ಶವು ಒಂದೇ ಆಗಿದೆ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರಸಾಯಿನಿಗಳಾಗಿ ಮಾಡಬೇಡ. ಈಗ ಸಂಧಿಗೆ ಸುಸಮಯ. ಪಾಂಡವರು ಅನ್ಯರೇ, ನಿನಗೆ ಸಹೋದರರಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರ ಇರುವುದೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಇದೇ ನನ್ನ ಅಭಿಮತ. ದ್ರೋಣಾಚಾರ್ಯರೇ, ದುರ್ಯೋಧನ ಯಾರು? ಓಹೋ, ಚಿಕ್ಕಪ್ಪ ವಿದುರ. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನಮ್ಮ ರೋದನೆಯು ಅರಣ್ಯ ರೋದನವಾಗಿರುತ್ತದೆ. ಪಾಂಡವರಿಗೆ ಬರಬೇಕಾಗಿರೋ ಅರ್ಧ ರಾಜ್ಯವನ್ನೇ ಕೊಟ್ಟು ಸುಖದಿಂದ ರಾಜ್ಯಭಾರ ಮಾಡು. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಕೇಳಲಲ್ಲೇ? ನಿನಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ಲೋಪವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕೊಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ನೀನು ಬಂದ ದೂತತ್ವವನ್ನು ಬಹು ಸಾಂಗ್ಲನೆಯಾಗಿಯೇ ಮುಗಿಸಿದೆ. ನಿನ್ನ ಈ ಮರಳು ಮಾತಿಗೆ ಒಡಂಬಡುವ ಬುದ್ಧಿ ನನಲ್ಲ. ಹೇ ದುರ್ಯೋಧನ, ಇದು ಶುದ್ಧ ಕ್ಷತ್ರಿಯರ ರಕ್ತ ಹೊರತು ಸ್ವಾಭಿಮಾನತೆಯ ಕೊಳಕು ನೀರಲ್ಲ. ಕೃಷ್ಣ, ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುಸ್ಸಾಹದ, ದುರಾಶೆಯ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಗ್ಮನತ್ವ. ಕೃಷ್ಣ, ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಭಿಮಾನದ ದುರಾಸೇವೆ. ಅದು ಹೋಗಲ್ಲ. ಕೇಳು ಕೃಷ್ಣ, ಈ ಕೌರವೇಶ್ವರನ ಸದೆ ಪಡೆಯಬೇಕೆಂದಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಹೇಳಿ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂಲತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಹೇಳಿ ಪಾಂಡವರು? ಅದು ದುಸ್ಸವಹಾಸ, ದುಶ್ಯಾಸನ. ದುರ್ಯೋಧನನ್ನು ಪುಡಿಗೈದು ಅಖಂಡ ಭಾರತದಲ್ಲಿ ತಮ್ಮ ಧ್ವಜಪದಾಕಿಯನ್ನು ಆರಿಸಬೇಕೆಂದು ಆಸೆ ಪಡುತ್ತಿರಲ್ಲ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಬಲಶಾಲಿಗಳೆಂದು ಹೆಮ್ಮೆ ಪಡುತ್ತಿರಲ್ಲ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆ ಮಾಡಿ ಪ್ರಯೋಜನವಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿ. ಅಣ್ಣನ ಮಾತನ್ನು ಒಪ್ಪಿತ್ತು. ಈ ಕುರುಡ ಸಹೋದರಲ್ಲಿ ಪ್ರಚಂಡ ಕೋಪದಲ್ಲಿ ಏನಾಗುವುದು ಕೃಷ್ಣ? ಕುಳ್ಳಿ ಪಾಂಡವರಂ ಶಿರವಂ ಕರ್ದು ಬಂದ ಗ್ರಜ.
ಶಾಂತಿಯಿಂದ ಸಮರವೇ ಸಿದ್ಧ. ಹೋಗು. ದುರ್ಯೋಧನ ದುಶ್ಯಾಸರ ಬಿಂಬತವೇ ನನ್ನ ಮಿಬತ. ಅರ್ಜುನನ ಮೇಲಿನ ಅಗೆತಿರದ ಹೊರತಾಗಿ ಈ ರಾಧೇನಿಗೆ ಭೃಷ್ಟಾನವು ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ಕೃಷ್ಣ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟಿ ನುಡಿಯುವರಿಗೆ ಮಹಾರಥಿಗಳೆಂದೆನಿಸಿ ಪಾರ್ಥನ ಶಿರವ ಹರಿಯುವ ತನಕ ಶಾಂತಿಯೇ ಈ ಅಂಗಾಧಿಪತೇ. ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಹಿತವನು ಬಯಸುತ್ತ ಸಂಧಿಯ ನಾಟಕ ಆಡಲು ಕಲಿದರೆ ಸಂಧಿಯ ನಾಟಕ ಆಡಲು ಕಲಿದರೆ ಸಲ್ಲದು ನಿನಗೆ ವಲ್ಲಭನೇ ಪಾಮ ವಲ್ಲಭನೇ. ಹಠವಂತರು ನಾವು ಬಿಡಲಿಲ್ಲ ಹಠವಂತರು ನಾವು ಬಿಡಲಿಲ್ಲ ಹಠವಂತರು ನಾವು ಹಠವಂತರು ನಾವು ಹಿತವಿದು ನೀಗೇನೋ ಕೃಷ್ಣ. ಹಠವಂತರು ನಾವು ಹಿತವಿದು ನೀಗೇನೋ ಸಂಧಿಯ ನಾಟಕ ಆಡಲು ಕಲಿಹರೆ ಸಂಧಿಯ ನಾಟಕ ಆಡಲು ಕಲಿಹರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಪಾಮ ವಲ್ಲಭನೇ.
ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕ ಹೊರತು ನಮ್ಮಂತ ವೀರ ಕ್ಷತ್ರಿಯರಿಗಲ್ಲ. ಕಾರಣ ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ? ಕ್ಷತ್ರಿಯ ಅರ್ಜುನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನ ಧರ್ಮವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾಗದು. ಅಂಗಾಧಿಪತಿ, ನಿನ್ನ ದುರ್ಪಿದ ವಾಕ್ಯಗಳಿಂದ ಯಾದವನ ಕಂಠ ಬಿಗಿದಂತಾಯಿತು. ಓಹೋ, ಅದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನಾಡುವನ್ನು ಕೇಳಿ. ಭಾರತ ಭೂಮಿ ಭಾರತ ಭೂಮಿ ಸಮಾನ ಸೌಜತ ವಿರಾಜಿಸುವ ಸಹೋದರರ ನಿರಾಕರಿಸದಿರೇ. ಭಾರತ ಭೂಮಿ ಭಾರತ ಭೂಮಿ ಜತಿ ದುರಾಸ ಜತಿ ದುರಾಸ. ಗನಿ ಅನುಜಾತರ ಗನಿ ಅನುಜಾತರ ಭಲೆಯ ನಿತ್ತು ಖ್ಯಾತಿ ಪಡೆ ಭಲೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗಿರು. ಭಲೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗಿರು. ವೈರ್ಯವನೇ ನೀಗಿ ಕೈರಣಯ ತಾಳ ವೈರ್ಯವನೇ ನೀಗಿ ಕೈರಣಯ ತಾಳ ಬಾಳೈ ಬಲ್ಕರ್ಮ ನಿರುತ ಕರುಣ ಚರಿತ ವರಮುಣ ಕೊರೆ ಲರೆಯ. ಬಾಳೈ ಬಲ್ಕರ್ಮ ನಿರುತ ಗುಣ ಭರಿತ ಕರುಣ ಚರಿತ ವರಮುಣ ಕೊರೆ ಲರೆಯ. ಭಾರತ ಭೂಮಿ ಭಾರತ ಭೂಮಿ ಜತಿ ದುರಾಸ ಜತಿ ದುರಾಸ ಸಮಾನ ಸೌಜನ ವಿರಾಜಿಸುವ ಸಹೋದರರ ನಿರಾಕರಿಸದಿರೇ. ಭಾರತ ಭೂಮಿ ಭಾರತ ಭೂಮಿ ಜತಿ ದುರಾಸ ಜತಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶಪಡಿಸಲುವೆ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆ ಅಲ್ಲದೆ ಮತ್ತೇನು ಬೇಡ. ವಿಚಾರ ಮಾಡು ಕೌರವೇಶ್ವರ. ದಾನ ವಿಜಯಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮೊತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ. ಮುಂದೆ ನಡೆಯುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಹತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರವೇ. ಕೃಷ್ಣ, ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೋಡಿಯಳು ಅವರೆಂತ
ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದಲ್ಲವೋ ಭ್ರಾಂತಿ ತೋರಿಪೆಯ ಮುಕುಂದ ಪಾಂಡವರಿಗೆ ಈ ವಿಶಾಲವಾದ ಸಾಮ್ರಾಜ್ಯ ಒಪ್ಪಿಸುವ ಅವಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿನೆಯ ಜನಾರ್ದನ, ಯುದ್ಧವು ಕ್ಷತ್ರಿಯರ ಧರ್ಮ, ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು, ಭಯಪಡಲಾರ. ಶಿವನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಮಹಾಪಾಪಾಶಯ, ಭಯಂಕರ ಆತ್ಮ. ಕೇಳು ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಹೇಳುವೆನು. ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ಅಂದು ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆಳೆದನ್ನು ಮರತೆಯ. ಸಹೋದರರ ಪತ್ನಿಯನ್ನು ರಾಜಸಭೆಯಲ್ಲಿ ಎಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ನಿನ್ನನ್ನು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನನ್ನು ಹಿಂಬಾಲಿಸುವುದೇ ಬಿಡುವುದಿಲ್ಲ. ನೀನು ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪ ವಿಷಪ್ರಾಶನ, ಸರ್ಪ ಬಂಧ ಇವೆಲ್ಲವನ್ನೂ ಮರೆತೆಯ. ಗುರು ಹಿರಿಯರ ಮಾತನ್ನು ಲೆಕ್ಕಿಸದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಮಕುಟೇಶ್ವರನ ಮರಣವ ಮಚ್ಚಳ ಗೀತೆಯನ್ನು ಆಡುವ ಈ ಕೌರವೇಶ್ವರನ ಗರ್ಜಿಸುವ ಬಲಭುಜನ ಸೆಣಸಲಿಲ್ಲ ಬಲೆಯ ಕೃಷ್ಣ. ಈ ಕೆಚ್ಚೆಯ ಕೌರವೇಶ್ವರನ ಹುಚ್ಚು ರೋಸವನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲೋ ನಿನ್ನ ಪಾಂಡವರ ಸತಿ ಪಾಂಚಾಲೆ ಅಂದ ತಟ್ಟದ ಛಲವನ್ನ ಕೃಷ್ಣ. ಸ್ವಯಂ ಭೂತ ಪ್ರೇತ ಪಿಶಾಚ ನಡೆಯದ ಭೂತರಾತೇಶ್ವರನೇ ಕಾಲ್ ಕೆರೆದು ಕಲರಕ್ಕೆ ನಿಲ್ಲದೆ ಕಾಲಿಯ ಹಂಸನಿಂದ ಉದ್ಭವಿಸಿದ ಈ ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಕೆಟ್ಟರೂ ಸರಿಯೇ, ಕಟ್ಟ ಕೊಳೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವ ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡ, ನೆಲವನ್ನು ಕೊಡೆ. ಗಣಪತಿ ಪಾಂಡವರೊಡನೆ ಕೆಟ್ಟರು ಸರಿಯ ಹೆದಗೆಡದೆ ಬಿಟ್ಟು ಕೊಡದ ಕುರುಭೂಮಿಯನ ಕೆಟ್ಟರು ಸರಿಯ ಹೆದಗೆಡದೆ ಬಿಟ್ಟು ಕೊಡದ ಕುರುಭೂಮಿಯನ ಹಟ್ಟದಿಂದ ಭುಜವ ಬಟ್ಟಿ ಮೆರವಯ ಕುಲವ ಹಟ್ಟದಿಂದ ಭುಜವ ಬಟ್ಟಿ ಮೆರವಯ ಕುಲ ಕಟ್ಟಯ್ಯ ಗಜಪತಿ ಪಾಂಡವರೊಡನೆ ಸರಿ ಹೆದಗೆಡದೆ ಬಿಟ್ಟು ಕೊಡದ ಕುರುಭೂಮಿಯನ ಪಾಂಡವರಿಗೆ ಸಮಭಾಗವ ಪಟ್ಟ ಸಮಸಾರ್ಥಕವಾಗದೆ ಅಲ್ಲದ ಕೃಷ್ಣ. ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನ. ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆ. ಮಂಡಲ ಕರೆದು ಮಾಯೇ ಬಿರಿಯಲು ಆಕಾಶಭೂವ ಮಂಡಲ ಕರೆದು ಮಾಯೇ ಬಿರಿಯಲು ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಬರಲಿ. ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಬರಲಿ. ಗಜಪತಿ
ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹಾಗಾದರೆ ಕೇಳು ಕೃಷ್ಣ. ಸಂಧಾನಕ್ಕಾಗಿ ಬಂದಾಗಿದೆ ಸಮಯವನ್ನು ಸಂಸ್ಕರಿಸದಿರುವೆನೋ. ಸಂಧಾನಕ್ಕಾಗಿ ಬಂದಾಗಿದೆ ಸಮಯವನ್ನು ಸಂಸ್ಕರಿಸದಿರುವೆ. ಗಜಪತಿ ಪಾಂಡವರೊಡನೆ ಕೆಟ್ಟರು ಸರಿ ಹೆದಗಣದೆ ಬಿಟ್ಟುಕೊಳ್ಳಲು ಕುರುಭೂಮಿಯನ. ಕೆಟ್ಟರು ಸರಿ ಹೆದಗಣದೆ ಬಿಟ್ಟುಕೊಡಲು ಕುರುಭೂಮಿಯನ. ಅಟ್ಟಹಾಸದಿಂದ ಭುಜವ ಕಟ್ಟಿ ಮೆರವೆಯನ್ ಸ್ವಯಂಕುಲವ. ಅಟ್ಟಹಾಸದಿಂದ ಭುಜವ ಕಟ್ಟಿ ಮೆರವೆಯನ್ ಸ್ವಯಂಕುಲ. ಕಟ್ಟೆಯ ನಿರ್ಧಾರ ಬೇಲ್ವೆ, ಕಟ್ಟೆಯ ನಿರ್ಧಾರ ಬೇಲ್ವೆ, ಕಡೆಯ ನಿರ್ಧಾರ ಬೇಲ್ವೆ. ಕೃಷ್ಣ ಪಾಂಡವರ ರಾಜ್ಯವನ್ನು ಬಯಸಿದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಾಸ್ತ್ರಾಸ್ತ್ರಗಳ ಸಮ್ಮಿಲನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ. ಛಲ ತಟ್ಟು ಮಾಡುವ ಯುದ್ಧ ಕಡಾಕಡೆ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ತೀರ್ಮಾನ ಕೃಷ್ಣ. ಹೋಗು, ಆ ನಿನ್ನ ಪಾಂಡವರಿಗೆ ತಿಳಿಸು, ಸಮಗ್ರ ಸಲಕರಣೆಗಳನ್ನು ಅಣಿಪಡಿಸುವಂತೆ. ಕೌರವೇಶ್ವರ, ಇಷ್ಟು ದಹಿಸವನ್ನ ಯಾಕೆ ದಹಿಸುತ್ತಿರುವೆ? ಕಡೆಗೂ ನನ್ನ ಸಂದೇಹವನ್ನು ತಿರಸ್ಕರಿಸಿಬಿಟ್ಟೆಯ ಸ್ವರೂಪದ ಕಳಂಕ ಸ್ವರೂಪವೇ. ಕುಲವ ಮರೆತೆಯ ದುರಗಳು ಗಡಿಯದೆ ಬಿಡುಗಡೆ. ಕುಲಹೀನ ಕುಲವ ಮರೆತೆಯ ದುರಗಳು ಗಡಿಯದೆ ಬಿಡುಗಡೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದು ಅನಿಸುತ್ತವೆ ಕೃಷ್ಣ. ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ, ನಾನು ಆಗಲೇ ನಿರ್ಧಾರ ಮಾಡಿರುವೆ ಸುಯೋಧನ. ಏನು ಯಾರಿಗೋ
ಮತ್ತಾರಿಗೆ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಸುಯೋಧನ. ಸಾರ್ವಭೌಮ. ಶ್ರೇಷ್ಠ, ಸುಯೋಧನ, ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಸಕುನಿ ಮಾವನವರ ಸಲಹೆ. ಓಹೋ, ಸಕುನಿಮ ಅವರ ಸಲಹೆ ಎಂದ ಮೇಲೆ ಅದು ಅದ್ಭುತಕಾರವಾಗಿಯೇ ಇರುತ್ತದೆ. ಹೌದು ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸರ್ಕಾರವು ನಿನಗೆ. ನಿಮ್ಮ ಅದ್ಭುತವಾದ ಕಾರ್ಯವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸು. ಸಹೋದರ ದುಶ್ಯಾಸನ, ಶ್ರೇಷ್ಠನನ್ನು ಬಂಧಿಸು. ಯಾರನ್ನು ಬಂಧಿಸಿರಿ ಮನ್ನಮತಿಗಳಿರ? ನಿನ್ನ ಅಂಗಳನ್ನು ಬಂಧಿಸಿ ನಿನ್ನ ದುಡುಕತನಕ್ಕೆ ಪಕ್ಕ ಪರಿಸರವನ್ನು ನಿಶ್ಚಿಸವನ್ನು. ದುರ್ಯೋಧನ, ಅದು ನಿಮ್ಮಿಂದ ಸಾಧ್ಯವಿಲ್ಲ. ದುರ್ಯೋಧನ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸುವಿರ. ಎಲ್ಲಿ? ಈಗ ಬಂಧಿಸಿ ನನ್ನನ್ನು ನೋಡೋಣ. ಅಲ್ಲ, 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 ಅಲ್ಲ,